ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೇನೇನು ರೆಡಿ ಮಾಡ್ಕೋಬೇಕು? ಹಾ, ಎಳ್ಳು ಬೆಲ್ಲ ಮತ್ತೆ ಕಬ್ಬು. ಸಂಕ್ರಾಂತಿ ಹಬ್ಬಕ್ಕೆ ಅದೇ ತುಂಬಾ ಇಂಪಾರ್ಟೆಂಟು. ಏನ್ ಮಾಡೋದೀಗ? ಹಾ, ಒಳ್ಳೆ ಐಡಿಯಾ. ಕಾಮಿಡಿ ಪೀಸು, ನಾಳೆ ಸಂಕ್ರಾಂತಿ ಹಬ್ಬ. ಬೆಳಗ್ಗೆನೆ ಎದ್ದು ಮನೆ ಹತ್ರ ಬಂದ್ಬಿಡು. ಹಾಗೆ ಬರ್ತಾ ಎಳ್ಳು ಬೆಲ್ಲ ಮತ್ತೆ ಕಬ್ಬನ್ ತಗೋಬಾ, ಮರಿಬೇಡ. ಕೋಟೆ ಮನೆ ಯಾವತ್ತೂ ಯಾವ ಹಬ್ಬನೂ ಮರ್ತಿಲ್ಲ. ಈ ವರ್ಷನೂ ಮರಿಬಾರ್ದು. ದೊಡ್ಡದಾಗಿಲ್ದಿದ್ರು ಚಿಕ್ಕದಾಗಾದ್ರೂ ಮಾಡಬೇಕು. ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಎರಡೂ ಆಗೋಗಿದೆ. ಉರ್ಮಿ, ಉರ್ಮಿ. ಹಾ ಅಕ್ಕ. ಏನಕ್ಕ? ಅಲ್ವೇ ಉರ್ಮಿ, ನಿನ್ನೆ ರಾತ್ರಿ ನಾವಿಬ್ರು ತಾನೇ ಒಟ್ಟಿಗೆ ಮಲಗಕ್ಕೆ ಹೋಗಿದ್ದು. ಹಾ ಅಕ್ಕ, ನನಗೆಲ್ಲ ನೆನಪಿದೆ. ನಾಳೆ ಹಬ್ಬ ಇದೆ, ನಾನೆಲ್ಲ ಮಾಡ್ತೀನಿ ಅಂತ ಒಂದು ಮಾತು ಹೇಳೋದಲ್ವಾ? ಅಲ್ವೇ, ಇಷ್ಟೆಲ್ಲ ತಯಾರಿ ಯಾವಾಗಲೇ ಮಾಡಿದೆ ನೀನು? ನಾನೆಲ್ಲಕ್ಕ ಮಾಡಿದೆ. ಇದನ್ನೆಲ್ಲ ಮಾಡಿರೋದು ನಮ್ಮ ಸತ್ಯ. ನಾನು ಬೆಳಗ್ಗೆ ಏಳೋದಕ್ಕಿಂತ ಮುಂಚೆನೆ ದೇವ್ರ ಮನೆ ಶುಚಿಯಾಗಿತ್ತು, ರಂಗೋಲಿ ಹಾಕಿತ್ತು, ಹೂವಿನ ಅಲಂಕಾರನೂ ಆಗಿತ್ತು. ನೀನ್ ಹೊಗಳೋ ಹಾಗಿದ್ರೆ ನಿನ್ ಸೊಸೆನೆ ಹೊಗಳ್ಬೇಕು ನೋಡು. ಅಕಬಾಂಡ್, ಅಕಬಾಂಡ್. ಏಯ್ ಮಂಜ, ಏನು ಅದು? ಅವಳಿಗೇನು ಹೆಸರಿಲ್ವೇನೋ? ಹೌದಲ್ಲ. ಏ ಹುಡುಗಿ, ಸಾರಿ. ಅದ್ಕೆ ಸತ್ಯ ಅದ್ಕೆ. ಅದು ಅದ್ಕೆ ಬಂದ್ಯಾ ಕಾಮಿಡಿ ಪೀಸು? ಕೊರಿಬಾರ್ದು ನೋಡಿ. ಮಂಜ, ಬಂದ್ಯಾ? ನಾನು ಹೇಳಿದ್ದನ್ನೆಲ್ಲ ತಂದೆ ತಾನೆ? ಯಾವುದು ಮರ್ತಿಲ್ಲ ಅಲ್ವಾ? ಏನು ಮರ್ತಿಲ್ಲ ನೋಡಿ. ಹೂವ, ಎಳ್ಳು ಬೆಲ್ಲ, ತೋರಣ, ಹಾರ, ಬಾಳೆಹಣ್ಣು, ಅವರೆಕಾಯಿ, ಆಮೇಲೆ ಕಡ್ಡಿ ಕರ್ಪೂರ, ಆಮೇಲೆ ಧೂಪ ಹಾಕಕ್ಕೆ, ಆಮೇಲೆ ಕಲ್ಸಕ್ರೆ ಎಲ್ಲನೂ ತಂದಿದ್ದೀನಿ. ನೋಡಿದ್ಯಾ ನಿನ್ ಸೊಸೆನ? ಎಲ್ಲ ಸರಿಯಾಗಿದ್ಯಾ? ಎಲ್ಲ ಸರಿ ಇದೆ ಮಂಜ. ಬೆಳಗ್ಗೆನೆ ಹೋಗಿ ಎಲ್ಲ ತಂದಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಇರ್ಲಿ. ಮಧ್ಯಾಹ್ನ ಎತ್ತಿದ ಬೆಳೆ ಸಾರು ಎಲ್ಲ ರೆಡಿ ಇದೆಯಾ? ರೆಡಿ ಇದೆ. ಕಂಪ್ಲೇಂಟ್ ಮಾಡ್ಕೊಂಡೆ ಅಷ್ಟೇ. ಇಲ್ದೆ ಇರುತ್ತೇನೋ ಮಂಜ. ಸತ್ಯ ಎಲ್ಲಾನು ಮಾಡಿದಾಳೆ. ನಾವೇ ಸುಮ್ಮನೆ ಗಡಿಬಿಡಿ ಮಾಡ್ಕೊಂಡ್ವಿ, ಆದ್ರೆ ಅವಳು ಯಾವ್ದನ್ನು ಮರ್ತಿಲ್ಲ. ನಮ್ಮ ಅಕ್ಕ ಬಂಡ ಅದು ಸತ್ಯ ಅದ್ಕ ಅಂದ್ರೆ ಸುಮ್ಮನೆನಾ? ನಾನು ಮದ್ವೆ ಆದಾಗಿಂದ ನೋಡ್ಕೊಂಡ್ ಬಂದಿದ್ದೀನಿ. ಹಬ್ಬ ಹರಿದಿನ ಅಂದ್ರೆ ಈ ಮನೇಲಿ ಒಂಥರ ಕಳೆ ಇರತ್ತೆ. ಯಾವುದೋ ಕಾರಣಕ್ಕೆ ಆ ಸಂಭ್ರಮ ತಪ್ಪಬಾರ್ದಲ್ವಾ? ಅದು ವರ್ಷದ ಮೊದಲನೇ ಹಬ್ಬ. ಅಕ್ಕ, ನೀವ್ ಅತ್ತೆ ಸೊಸೆ ಯಾವ್ದಕ್ಕೆ ಕಿತ್ತಾಡ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ. ಪರವಾಗಿಲ್ವೇ? ಮನೇಲಿ ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರು ಮನೆ ಸೊಸೆ ಸತ್ಯ ತನ್ನ ಕರ್ತವ್ಯನ ಮರ್ತಿಲ್ವಲ್ಲ? ಚಿಕ್ಕತ್ತೆ, ಎಳ್ಳು ಬೆಲ್ಲ ಕಬ್ಬು ನೈವೇದ್ಯಕ್ಕೆ ಪೊಂಗಲ್ ಎಲ್ಲ ರೆಡಿ ಇದೆ. ಭೇಷ್ ಕಣಮ್ಮ ಸತ್ಯ, ಭೇಷ್. ಅತ್ತೆಗೆ ತಕ್ಕ ಸೊಸೆ ಕಣಮ್ಮ ನೀನು.
ನೀನು ಈ ಮನೆಗೆ ಬಂದಾಗ ಅವಳು ಗಂಡು ಬೀರಿ ಗ್ಯಾರೇಜಲ್ಲಿ ಬೆಳೆದವಳು, ಅವಳಿಗೆ ಹಬ್ಬ ಹರಿದಿನ ಅಂದರೆ ಏನು ಗೊತ್ತಾಗುತ್ತೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಕೊಳ್ತಿದ್ರು. ಈಗ ನೋಡು ಹೇಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಮಂಜ, ಈ ಬದಲಾವಣೆಗೆ ಕಾರಣ ಮತ್ತೆ ಅವಕಾಶ ಎರಡೂ ಕೊಟ್ಟಿರೋರು ಅವರು. ಅಲ್ಲಿ ನಿಂತಿದಾರಲ್ಲ, ಕಲಿಯೋ ಮನ್ಸಿದ್ರೆ ಅದಕ್ಕೆ ತಕ್ಕನಾದ ಸನ್ನಿವೇಶ ನಿರ್ಮಾಣ ಆಗ್ತಾ ಹೋಗುತ್ತೆ ಸತ್ಯ. ನಾವೆಲ್ಲ ನೆಪ ಅಷ್ಟೆ, ಸುಮ್ಮನೆ ಎಲ್ಲ ಕ್ರೆಡಿಟ್ನು ನೀನು ನನಗೆ ಕೊಡಬೇಡ. ಅವಳು ಹಾಗೆ ಕಣಮ್ಮ, ಸತ್ತಿನ ಕಂಡ್ರೆ ನಿಮ್ಮ ಅಕ್ಕ ಯಾವಾಗಲೂ ಉರ್ರ ಅಂತಿರ್ತಾಳೆ. ಯಾರು ಎಷ್ಟೇ ಉರ್ರ ಅಂದ್ರೂ ಐ ಲವ್ ಯು, ಯು ಮಸ್ಟ್ ಲವ್. ಅದೇ ಅಲ್ವೇ ನಿನ್ನ ಸಿದ್ಧಾಂತ? ಹೀಗೆ ಮಾತಾಡ್ಕೊಂಡು ನಿಂತಿರ್ತೀರೋ ಇಲ್ಲ ಪೂಜೆಗೆ ರೆಡಿಯಾಗಿ ಬರ್ತೀರೋ? ನಡಿಯೇ ಕೆಲಸ ನೋಡೋಣ. ಸತ್ಯ, ನಿಮ್ಮತ್ತೆ ಎಷ್ಟೇ ಕೋಪ ಮಾಡಿಕೊಂಡ್ರು ಮನಸ್ಸು ಬೆಣ್ಣೆ ಥರ ಕಣಮ್ಮ. ನೀನು ಮುಂದುವರಿಸು. ಏನೇ ಆಗಲಿ ಸೀತಮ್ಮ, ನೀವೆಷ್ಟೇ ಕೋಪ ಮಾಡಿಕೊಂಡ್ರೋ ಕೋಟೆ ಮನೆ ಒಂದು ಹೆಣ್ಣಿನ ವಿಚಾರದಲ್ಲಿ ತಪ್ಪು ನಿರ್ಧಾರ ತಗೊಳ್ತು ಅನ್ನೋ ಮಾತು ಬರಬಾರ್ದು. ನೀವು ಮತ್ತೆ ರಾಯರು ಸಮಾಜದ ಮುಂದೆ ತಲೆ ತಗ್ಸೋ ಹಾಗಾಗಬಾರ್ದು. ಹಾಗಾಗೋದಕ್ಕೂ ನಾನು ಅವಕಾಶ ಮಾಡಿಕೊಡಲ್ಲ. ಹಾಕಬಂಡ್ ಟೇಬಲು ಶಿಫ್ಟಾ. ಏನೇ ಇದು ಈ ಪಾಟಿ? ಅಮ್ಮ, ನೆನ್ನೆ ದಿವ್ಯಂಗ್ ಏನೇನು ಇಷ್ಟ ಅಂತೆಲ್ಲ ಕೇಳ್ಬಿಟ್ಟು ನೆನ್ನೆನೆ ತಂದಿಟ್ಟಿದ್ದಾರೆ. ಬೆಳಿಗ್ಗೆ ಇಷ್ಟು ಬೇಗ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ. ಅಯ್ಯೋ, ಪಾಯ್ಸನು. ಬೇಬಿ, ಮೈ ಡಾರ್ಲಿಂಗ್, ನಿನಗೋಸ್ಕರ ಇವತ್ತೆಲ್ಲ ಏನೇನು ಮಾಡಿದ್ದೀನಿ ನೋಡು, ಬೇಗ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.